ಧ್ಯಾನ ಎಂದರೆ ಸುಮ್ಮನೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಮನಸ್ಸಿನ ಮೂಲವನ್ನು ತಿಳಿದು ಆ ಮೂಲಕ್ಕೆ ಮನಸ್ಸನ್ನು ಬೆರೆಸುವುದೇ ಧ್ಯಾನ. ನಮ್ಮ ಈಗ ಆಲ್ರೆಡಿ ಅಂತರಂಗ ಪರಿಶೀಲನೆ ಆಗಿರೋರು, ಬ್ರಹ್ಮಜ್ಞಾನ ಆಗಿರೋರಿಗೆ ಇದು ಅರ್ಥ ಆಗಿರಬೇಕು. ನಮ್ಮ ಮನಸ್ಸಿಗೆ ಮೂಲ ಯಾವುದು ಅಂದರೆ ಪ್ರಾಣ. ಆ ಪ್ರಾಣದ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡುವುದೇ ಈ ಫಸ್ಟು ನಿಮಗೆ ಆಜ್ಞಾ ದೀಕ್ಷೆ ಕೊಡೋದೇ ಅದಕ್ಕೆ. ಆ ಪ್ರಾಣದ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡಿ ಅಂತ. ಯಾಕಂದರೆ ಮನಸ್ಸಿನ ಮೂಲ ಅದು ಪ್ರಾಣ. ಅದಾದಮೇಲೆ ನಾವೇನು ಮಾಡ್ತೀವಿ, ಆಜ್ಞಾ ತುರಿಯಂ ಆದಮೇಲೆ ಮತ್ತೆ ನಾವು ತುರ್ಯಾತೀತ ಧ್ಯಾನ. ಈ ತುರ್ಯಾತೀತ ಧ್ಯಾನದಲ್ಲಿ ನಮಗೆ ಈ ಪ್ರಾಣವೇ ದೈವವೇ ಪ್ರಾಣವಾಗಿದೆ ಎಂಬುದನ್ನು ಅರಿವಾಗುತ್ತೆ. ಸೊ ಯಾವಾಗ ನಾವು ಮೂಲಕ್ಕೆ ಹೋಗ್ತೀವೋ, ಮನಸ್ಸಿನ ಮೂಲಕ್ಕೆ ಹೋಗ್ತೀವೋ, ಆ ಮೂಲದಿಂದ ನಮಗೆ ಮತ್ತೆ ನಾವು ಏನು ಮಾಡ್ತೀವಿ, ದೈವವನ್ನು ಅರಿಯುವ ಒಂದು ಮೆಥಡೇ ತುರ್ಯಾತೀತ ಧ್ಯಾನ. ಸೊ ಆ ಮೂಲವನ್ನು ಅರಿಯುವುದಕ್ಕೆ ಧ್ಯಾನ ಬಹಳ ಮುಖ್ಯ. ಅದಕ್ಕೆ ಮಹರ್ಷಿಯವರು ಫಸ್ಟು ಧ್ಯಾನ ಕೊಟ್ಟರು. ಅದು ಫಸ್ಟು ಮೂಲವನ್ನು ಅರಿತುಬಿಟ್ರೆ, ನಮಗೆ ಅರಿವಾಗ್ಬಿಟ್ರೆ ಎಲ್ಲವೂ ಅರಿಬೋದು ನಾವು. ಅಂದರೆ ದೈವವೇ ನಮ್ಮೊಳಗೆ ಪ್ರಾಣವಾಗಿದೆ, ಆ ಪ್ರಾಣದಿಂದನೇ ನಮಗೆ ಮನಸ್ಸಾಗಿದೆ, ಮನಸ್ಸು ಅರಿವಾಗಿ ಕೆಲಸ ಮಾಡ್ತಾ ಇದೆ. ಆ ಅರಿವಿನ ಮುಖಾಂತರನೇ ನಾವು ಎಲ್ಲ ಇಂದ್ರಿಯಗಳ ಮುಖಾಂತರ ನಾವು ಸುಖವನ್ನು ಅನುಭವಿಸ್ತಾ ಇದ್ದೀವಿ ಎಂಬ ಅರಿವಾಗಬೇಕು ನಮಗೆ. ಸೊ ಈ ಒಂದು ಮೆಥಡೇ ಧ್ಯಾನ ನಮಗೆ. ಆ ಧ್ಯಾನದ ಮುಖಾಂತರನೇ ನಾವು ಇದನ್ನು ಅರಿಯೋಕ್ಕೆ, ಪ್ರಾಣವನ್ನು ಅರಿಯೋಕ್ಕೆ ಮತ್ತು ದೈವವನ್ನು ಅರಿಯೋಕ್ಕೆ ಸಾಧ್ಯ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಅದು ಅರಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಾಣದ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡ್ತಾ ಮಾಡ್ತಾ ಆ ದೈವವನ್ನು ನಾವು ಅರಿಯೋಕ್ಕೆ ಸಾಧ್ಯ. ಇದು ನಮಗೆಲ್ಲರೂ ಗೊತ್ತಿದೆ. ಈಗ ಆಲ್ರೆಡಿ ಧ್ಯಾನ ಮಾಡ್ತಾ ಇರೋರಿಗೆ ಆ ಅನುಭವ ಆಗಿರಬೇಕು, ಪ್ರಾಣದ ಅನುಭವ ಆಗ್ತಾ ಇರಬೇಕು. ಯಾಕಂದರೆ ಶಾಂತಿಯಲ್ಲೂ ನಾವು ಏನು ಮಾಡ್ತೀವಿ, ಮನಸ್ಸು ಪ್ರಾಣದ ಮೇಲೇ ಮನಸ್ಸಿಡ್ತೀವಿ. ಶಾಂತಿ ಧ್ಯಾನ ಚೆನ್ನಾಗಿ ಮಾಡ್ತಾ 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 ನಮಗೆ ಮೂಲಾಧಾರದಲ್ಲಿ ನಮಗೆ ಆ ಪ್ರಾಣಶಕ್ತಿಯ ಚಲನೆಯ ಅನುಭವ ಆಗ್ತದೆ. ಅದು ಎಷ್ಟು ಜನಕ್ಕೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದಕ್ಕೆ ಟೈಮ್ ಆಗುತ್ತೆ. ಶಾಂತಿ ಧ್ಯಾನದಲ್ಲಿ ಆ ಪ್ರಾಣದ ಅನುಭವ ಸಿಗೋದಕ್ಕೆ ಭಾಳ ಟೈಮ್ ಇದೆ. ನಮ್ಗೆ ಪ್ರಾಣದ ಚಲನೆ ನಮಗೆ ಅನುಭವ ಆಗುತ್ತೆ, ಬಟ್ ಎಷ್ಟು ದಿನ ಆಗುತ್ತೆ ಅನ್ನೋದು ಅದು ಅವರವರ ಒಂದು ಪ್ರಯತ್ನದ ಮೇಲೆ ಬಿಟ್ಟಿದೆ. ಸೊ ಶಾಂತಿ ಧ್ಯಾನ ಅನ್ನೋದು ಅದೇನೆ. ಆ ತಳಿ ಕೇಂದ್ರದಲ್ಲಿರುವ ಪ್ರಾಣದ ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ಆ ಚಲನೆಯನ್ನು, ಪ್ರಾಣದ ಚಲನೆಯನ್ನು ಅನುಭವಕ್ಕೆ ತರಬಹುದು. ಸೊ ಇದೇ ಧ್ಯಾನದ ಒಂದು ದಾರಿ. ಸೊ ಈ ಅನುಭವವನ್ನು ಪಡೆಯೋದಕ್ಕೆ ನಮಗೆ ಮನೋವಿಕಾಸ ಕಲಾ ಕೇಂದ್ರ ಇಲ್ಲಿ ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಮಹರ್ಷಿಯವರು. ಸೊ ಈ ಒಂದು ಮಾರ್ಗದಿಂದ ನಾವು ಅನುಭವವನ್ನು ಪಡೆಯಬೇಕು.